ನಮೋ ತಸ್ಸ ಭಗವತು ಅರ್ಹತು ಸಮ್ಮಾ ಸಂಬುದ್ಧಸ್ಸ. ಎಲ್ಲರಿಗೂ ಕನ್ನಡ ಧಮ್ಮ ಪ್ರವಚನಕ್ಕೆ ಸ್ವಾಗತ. ಮೊದಲಿಗೆ ಭಗವಾನ್ ಬುದ್ಧರ ತ್ರಿರತ್ನಗಳಾದ ಬುದ್ಧ ಧಮ್ಮ ಸಂಘಕ್ಕೆ ವಂದಿಸುತ್ತಾ, ಪೂಜ್ಯ ಆಚಾರ್ಯ ಬುದ್ಧರಕಿತ ಬಂತೇಜಿ ಬಡಬಂತೇಜಿ ಅವರ ಪಾದಚರಣಗಳಿಗೆ ವಂದಿಸುತ್ತೇನೆ. ಅದೇ ರೀತಿ ಗುರು ಬಂತೇಜಿಗಳಿಗೆ ಪಾದಚರಣಗಳಿಗೆ ವಂದಿಸುತ್ತೇನೆ. ಅದೇ ರೀತಿ ಎಲ್ಲ ನನಗೆ ಈ ಆದಿತ್ಯವಾರ ಧಮ್ಮ ಪ್ರವಚನ ನೀಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಭಿಕ್ಷು ಸಂಘಕ್ಕೆ ವಂದಿಸುತ್ತಾ, ಇವತ್ತು ಮೊದಲ ಬಾರಿ ನನಗೆ ಒಂದು ಕನ್ನಡ ಧಮ್ಮ ಪ್ರವಚನ ನೀಡಲು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಮತಕ ಬತ್ತ ಜತಕ ಶೇರ್ ಮಾಡ್ತಾ ಇದ್ದೇನೆ. ಮತಕ ಬತ್ತ ಜತಕ ಎಂದರೆ ಸಾಮಾನ್ಯವಾಗಿ ಯಾರು ಮೃತಪಟ್ಟಿರ್ತಾರೆ ಹಾಗೂ ನಮ್ಮ ಹಿರಿಯರು ಯಾರಿರ್ತಾರೆ ಅವರ ಆತ್ಮ ಶಾಂತಿ ಹಾಗೂ ಸದ್ಗತಿಗಾಗಿ ನಡೆಸುವಂಥ ಒಂದು ಪೂಜಾ ಅಥವಾ ಧಾರ್ಮಿಕ ವಿಧಾನ. ಅದರಲ್ಲಿ ಅದೇ ರೀತಿ ದಾನ ಮಾಡುವಂಥದ್ದು. ಅದರಲ್ಲಿ ಭಗವಾನ್ ಬುದ್ಧರು ಮತಕ ಬತ್ತ ಜಾತಕದಲ್ಲಿ ಒಂದು ಗಾತೆ ಹೇಳ್ತಾರೆ. ಏವಂಚೆ ಸತ್ತ ಜಾನಿಯು ದುಃಖಂ ಜಾತಿ ಸಂಭವೋ ನಾ ಪಾಣೋ ಪಾಣೀನಂ ಹನ್ಯೋ ಪಾಣ ಗಾತೇಹಿ ಸೋಚತಿ. ಇದರ ಅರ್ಥ ಏನಂದರೆ, ಜನನವು ದುಃಖಕ್ಕೆ ಕಾರಣವೆಂದು ಜೀವಿಗಳು ತಿಳಿದುಕೊಂಡಿದ್ದಾರೆ. ಒಂದು ಜೀವಿ ಮತ್ತೊಂದು ಜೀವಿಯನ್ನು ಕೊಲ್ಲುತ್ತಿರಲಿಲ್ಲ. ಯಾಕೆಂದರೆ ಜೀವಹತ್ಯೆ ಮಾಡುವವನು ನಂತರ ದುಃಖ ಪಡುತ್ತಾನೆ. ಈ ಗಾತೆ ಅಹಿಂಸೆಯ ಮಹತ್ವವನ್ನು ತಿಳಿಸುತ್ತದೆ. ಅಂದರೆ ಈ ಗಾತೆಯಲ್ಲಿ ಎಲ್ಲ ಜೀವಿಗಳು ದುಃಖ ಬಯಸುತ್ತದೆ. ಎಲ್ಲ ಜೀವಿಗಳಿಗೆ ದುಃಖ ಭಯವಿದೆ. ಜೀವಹಿಂಸೆ ಮಾಡುವುದರಿಂದ ಕರ್ಮ ಮತ್ತು ದುಃಖ ಹೇಗೆ ಶುರುವಾಗುತ್ತೆ ಅಂತ ಗೊತ್ತಾಗತ್ತೆ. ಅದೇ ರೀತಿ ಕರುಣೆ ಮತ್ತು ದಯೆ ಶ್ರೇಷ್ಠ ಎಂದು ತಿಳಿಸುತ್ತದೆ. ಆದ್ದರಿಂದ ಪ್ರಾಣಿ ಹಿಂಸೆ ಮಾಡಬೇಡಿ ಅಂತ ಭಗವಾನ್ ಬುದ್ಧರು ಹೇಳ್ತಾರೆ. ಈ ಗಾಥೆಯನ್ನು ಭಗವಾನ್ ಬುದ್ಧರು ಜೇತವನ ವಿಹಾರದಲ್ಲಿ ಇರುವ ಸಮಯದಲ್ಲಿ ಮತಕ ಬತ್ತ ಅಂದರೆ ಶ್ರದ್ಧಾ ಇದರ ವಿಷಯದಲ್ಲಿ ಹೇಳ್ತಾರೆ. ಒಂದು ದಿನ ಜನರು ಅಧಿಕ ಸಂಖ್ಯೆಯಲ್ಲಿ ಕುರಿ ಮೇಕೆಗಳನ್ನು ಕೊಂದು ಸತ್ತ ಸಂಬಂಧಿಗಳ ನೆನಪಿಗಾಗಿ ಶ್ರದ್ಧಾ ಅಂದರೆ ಮತಕ ಬತ್ತ ಅಂದರೆ ಶ್ರದ್ಧಾ ಮಾಡುತ್ತಿದ್ದರು. ಭಿಕ್ಷುಗಳು ಅದನ್ನು ನೋಡ್ತಾರೆ. ಮನುಷ್ಯರು ಹೀಗೆ ಮಾಡುತ್ತಿರುವುದನ್ನು ಕಂಡು ಭಗವಾನರ ಬಳಿ ಹೋಗಿ ಭಗವಾನರಲ್ಲಿ ಕೇಳ್ತಾರೆ. ಮನುಷ್ಯರು ಬಹುಸಂಖ್ಯೆಯಲ್ಲಿ ಪ್ರಾಣಿ ಹತ್ಯೆಯನ್ನು ಮಾಡಿ ಶ್ರದ್ಧೆ ಮಾಡ್ತಾರೆ ಮತ್ತೆ ಇದರಿಂದ ಹೀಗೆ ಮಾಡುವವರು ಉನ್ನತಿ ಆಗುತ್ತದೆ ಎಂದು ಕೇಳ್ತಾರೆ. ಭಗವಾನ್ ಬುದ್ಧರು ಶ್ರದ್ಧಾವನ್ನು ಮಾಡಬೇಕೆಂಬ ವಿಚಾರದಿಂದಲೇ ಪ್ರಾಣಿ ಹಾನಿಯನ್ನು ಮಾಡುವವರಿಗೆ ಯಾವ ಉನ್ನತಿಯೂ ಆಗುವುದಿಲ್ಲ. ಪೂರ್ವಕಾಲದಲ್ಲಿ ತಿಳಿದವರು ಆಕಾಶದಲ್ಲಿ ಕುಳಿತು ಧಮ್ಮೋಪದೇಶ ಮಾಡಿ ಪ್ರಾಣಿ ಹಾನಿ ಮಾಡುವವರ ದ್ವೇಷವನ್ನು ಎತ್ತಿ ತೋರಿಸಿ ಸಮಸ್ತ
ಜಂಬೂದ್ವೀಪ ವಾಸಿಗಳಿಂದ ಈ ಕಾರ್ಯವನ್ನು ಮಾಡುವುದನ್ನು ಬಿಡಿಸಿದ್ದರು. ಈ ವಿಷಯದಲ್ಲಿ ಬಿಡಿಸಿದ್ದರು. ಈಗ ಎಲ್ಲ ಕಡೆ ನೋಡೋದಾದರೆ ಏನಾದರೂ ಒಂದು ನಮಗೆ ಏನಾದರೂ ರೋಗ ಏನಾದರೂ ಇದ್ದರೆ ಪ್ರಾಣಿ ಹತ್ಯೆ ಮಾಡಿದ ನಂತರ ಅದು ನಮಗೆ ಏನು ಒಂದು ತೊಂದರೆ ಇದೆ ಅದು ಎಲ್ಲ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಭಗವಾನ್ ಬುದ್ಧರು ಈ ಗಾಥೆ ಹೇಳಿದ್ರು. ಅದಾದ ನಂತರ ಭಗವಾನ್ ಬುದ್ಧರ ಶಿಷ್ಯರಿಗೆ ಪೂರ್ವಜನ್ಮದ ಒಂದು ಕತೆ ಹೇಳ್ತಾರೆ. ಹಿಂದೆ ವಾರಣಾಸಿಯಲ್ಲಿ ಬ್ರಹ್ಮದತ್ತ ರಾಜ್ಯಭಾರ ಮಾಡುತ್ತಿದ್ದ ಸಮಯದಲ್ಲಿ ಒಬ್ಬ ತ್ರಿವೇದಿ ಲೋಕಪ್ರಸಿದ್ಧನಾದ ಆಚಾರ್ಯ ಬ್ರಾಹ್ಮಣ ಶ್ರಾದ್ದ ಮಾಡಬೇಕೆಂಬ ವಿಚಾರದಿಂದ ಒಂದು ಕುರಿಯನ್ನು ತಂದು ತನ್ನ ಶಿಷ್ಯರನ್ನು ಕುರಿತು ಹೇಳ್ತಾರೆ. ಶಿಷ್ಯರೇ, ಈ ಕುರಿಯನ್ನು ನದಿಯ ಬಳಿಗೆ ಕರೆದುಕೊಂಡು ಹೋಗಿ ಇದಕ್ಕೆ ಒಳ್ಳೆಯ ರೀತಿಯ ಸ್ನಾನ ಎಲ್ಲ ಮಾಡಿಸಿ ಒಳ್ಳೆಯ ಹೂವು ಎಲ್ಲ ಅಲಂಕಾರ ಮಾಡಿಸಿ ವಾಪಸ್ಸು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಅವರ ಶಿಷ್ಯರುಗಳಿಗೆ ಅವರ ಗುರು ಹೇಳಿದನ್ನು ಕೇಳಿ ಅವರು ಹೋಗ್ತಾರೆ. ನದಿ ಬಳಿಗೆ ಹೋಗಿ ಅಲ್ಲಿ ಆ ಕುರಿಯನ್ನು ಒಳ್ಳೆಯ ರೀತಿ ಸ್ನಾನ ಮಾಡಿಸ್ತಾರೆ. ಅದಾದ ನಂತರ ಆ ಕುರಿಗೆ ಒಳ್ಳೆಯ ಹೂ ಹಾಕ್ತಾರೆ. ಅದೇ ನಂತರ ಆ ಕುರಿಗೆ ಕುಂಕುಮವನ್ನೆಲ್ಲ ಹಾಕಿ ಕರ್ಕೊಂಡು ವಾಪಸ್ ಎಲ್ಲ ರೆಡಿ ಮಾಡ್ತಾರೆ. ಆ ಸಮಯದಲ್ಲಿ ಆ ಕುರಿ ಒಮ್ಮೆಲೆ ನಗ್ತದೆ ಮತ್ತು ಅಳುತ್ತದೆ. ಅದನ್ನು ಕೇಳಿ ಅವರಿಗೆ ಅದನ್ನು ನೋಡಿದ್ರಿ ಮತ್ತು ಆ ಕುರಿ ಅತ್ತದ್ದು ಮತ್ತು ಅಳುತ್ತಿರುವುದನ್ನು ನೋಡಿ ಅಲ್ಲಿ ಕುರಿಯನ್ನು ಕರ್ಕೊಂಡು ಹೋದವರಿಗೆಲ್ಲ ಶಾಕ್ ಆಗತ್ತೆ. ಮತ್ತು ಒಂದು ನೋಡ್ತಾರೆ, ಈ ಕುರಿ ಹೇಗೆ ಅಳ್ತಾ ಇದೆ. ಒಮ್ಮೆಲೆ ಮತ್ತೆ ಅಳ್ತಾ ಇದ್ದ ಹಾಗೆ ಅದು ಒಮ್ಮೆಲೆ ನಗಲಿಕ್ಕೆ ಶುರು ಮಾಡಿತು. ಯಾಕೆ ಅಂತ ಅವರು ನೋಡ್ತಾರೆ. ಅದಾದ ನಂತರ ಅವರು ಆ ಕುರಿ ಹತ್ರ ಹೋಗಿ ಕೇಳ್ತಾರೆ, ಕುರಿ ಹತ್ರ, ನೀನು ಯಾಕೆ ಮೊದಲು ಅತ್ತೆ ಅದಾದ ನಂತರ ನಗಲಿಕ್ಕೆ ಶುರು ಮಾಡಿದೆ ಅಂತ. ಆ ಸಮಯದಲ್ಲಿ ಆ ಕುರಿ ಹೇಳ್ತದೆ, ಈ ಮಾತನ್ನು ನಿಮ್ಮ ಗುರು ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಕೇಳಿ, ನನಗೆ ವಾಪಸ್ ಪುನಃ ಕೇಳಿ ಅಂತ ಹೇಳ್ತಾರೆ. ಅವರು ಆಯ್ತಂತ ಅವರ ಗುರು ಹತ್ರ ಹೋಗ್ತಾರೆ. ಗುರು ಹತ್ರ ಹೋಗಿ ಹೇಳ್ತಾರೆ, ಆಚಾರ್ಯರೇ, ಈ ಕುರಿ ನದಿಯ ಹತ್ರ ಕರ್ಕೊಂಡು ಹೋಗಿದ್ವಿ ನಾವು. ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಹೂವು ಎಲ್ಲ ಹಾಕಿ ಇದನ್ನು ಅಲಂಕಾರ ಮಾಡಿದ ನಂತರ ಅದು ಒಮ್ಮೆಲೆ ನಗಲಿಕ್ಕೆ ಶುರು ಮಾಡಿತು. ಅದಾದ ನಂತರ ಅಳ್ಳಿಕ್ಕೆ ಶುರು ಮಾಡುತ್ತಂತ. ಅದನ್ನು ಕೇಳಿದ ಇವರಿಗೆ ಆಚಾರ್ಯರಿಗೆ ತುಂಬ ಒಂಥರ ಆಶ್ಚರ್ಯ ಆಯಿತು. ಎತಕ್ಕಾಗಿದೆ ಮೊದಲು ನಗಲಿಕ್ಕೆ ಶುರು ಮಾಡ್ತು, ಅದನ್ನು ಅಳ್ಳಿಕ್ಕೆ ಶುರು ಮಾಡ್ತು. ಅವರ ಮನಸ್ಸಲ್ಲಿ ಒಂದು ಕುತೂಹಲವು ಉಂಟಾಗಿ ಅವ್ರು ಕೇಳ್ತಾರೆ ಕುರಿ ಹತ್ರ ಹೋಗಿ, ನನ್ನ ಶಿಷ್ಯರು ಹೇಳುತ್ತಿರುವುದು ಸತ್ಯವಾ ಅಂತ ಕೇಳ್ತಾರೆ. ಆ ಕುರಿ ಹೇಳ್ತದೆ, ಹೌದು, ನಾನು ಮೊದಲು ನಗಲಿಕ್ಕೆ ನಕ್ಕೆ ಅದಾದ ನಂತರ ಅಳ್ಳಿಕ್ಕೆ ಶುರು ಮಾಡಿದೆ ಅಂತ. ಏತಕ್ಕೆ ಅಂತ ಅವರು ಆಚಾರ್ಯ ಅವ್ರ ಹತ್ರ ಕೇಳ್ತಾರೆ ಕುರಿ ಹತ್ರ. ಕುರಿಗೆ ಅದರ ಹಿಂದಿನ ಜನ್ಮದ ಬಗ್ಗೆ ತಿಳಿಯುವ ಒಂದು ಇದಿತ್ತು, ಶಕ್ತಿ ಇತ್ತು. ಆ ಕುರಿ ಅವರ ಬ್ರಾಹ್ಮಣರ ಯಾರು ಅವರ ಟೀಚರ್ ಇದ್ದಾರೆ, ಅವರ ಮುಖವನ್ನು ನೋಡಿ ಹೇಳ್ತಾರೆ, ನಾನು ಕೂಡ ನಿನ್ನಂತೆ ಒಬ್ಬ ಬ್ರಾಹ್ಮಣನಾಗಿ ಪೂಜೆ ಈ ಮಂತ್ರ ಪಾಠಿ ಮಾಡುವವನಾಗಿ ಬ್ರಾಹ್ಮಣನಾಗಿದ್ದೆ ಅಂತ. ನಾನು ಇದೇ ರೀತಿ ಒಬ್ಬ ವ್ಯಕ್ತಿಗೆ ಹೇಳಿದ್ದೆ, ಒಂದು ಕುರಿಯನ್ನು ತಂದು ಆ ಕುರಿಯನ್ನು ಬಲಿ ಕೊಟ್ಟು ನಿಮ್ಮ ಯಾರು ಹಿರಿಯರು ಮೃತಪಟ್ಟಿದ್ದಾರೆ ಅವರಿಗೆ ಇದನ್ನು ಅವರಿಗೆ ಅರ್ಪಿಸಿದರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾನು ಅವರಿಗೆ ಹೇಳಿದ್ದೆ. ಅದರ ಕಮ್ಮದ ಫಲವಾಗಿ ನಾನು 499 ಬಾರಿ
ಕುರಿಯಾಗಿ ಬಂದ್ ಆ, ಆಯ್- ಜನ್ಮ ಆಯ್- ಬಂತು ನನಗೆ. ಇದು ನಂದು ಕೊನೆಯದು. ಅದಕ್ಕಾಗಿ ನಾನು ಖುಷಿ ಪಟ್ಟಿದ್ದೇನೆ. ಇದು ನಂದು 500ನೆಯ ಕೊನೆಯ ಜನ್ಮ ನಂದು. ಇದಾದ ನಂತರ ನಾನು ನಾರ್ಮಲ್ ಆಗಿರ್ತೇನೆ. ಈ ಕುರಿಯಾಗಿ ನಾನು ಜನ್ಮ ತಾಳುವುದಿಲ್ಲ ಅಂತ. ಅದಾದ ನಂತರ ಅತ್ತದು ಯಾಕೆ ಅಂತ ಕೇಳ್ತಾರೆ. ಅತ್ತದ್ದು ಏನಿಲ್ಲ, ನಾನು ನಿನ್ ಥರನೇ ಬ್ರಾಹ್ಮಣನಾಗಿದ್ದೆ, ಅದರ ಕರ್ಮವಾಗಿ ನಾನು ಕುರಿಯಾದೆ. ಈಗ ನೀನು ನನ್ನನ್ನು ಕಡಿತಿದ್ದೀಯಾ, ಇದರ ಕರ್ಮಕ್ಕೆ ನೀನು ಈಗ ಕುರಿಯಾಗಿ ಇನ್ನು ಎಷ್ಟು 500 ವರ್ಷ ಜನ್ಮ ತಾಳ್ತೀಯಲ್ಲ ಅಂತ ಹೇಳ್ತಾರೆ. ಅದನ್ನು ಕೇಳಿದ ಬ್ರಾಹ್ಮಣ ಅವರು ಆಚಾರ್ಯ ಏನಿದ್ದಾರೆ ಅವರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಈ ಕುರಿ ಹೇಳ್ತಿರೋದು ಸತ್ಯ ಆಗಿರಬೇಕು. ಹಾಗಾದರೆ ನಾನು ಈ ಕುರಿಯನ್ನು ಇವತ್ತು ನಾನು ಕೊಲ್ಲುವುದಿಲ್ಲ, ಇದಕ್ಕೆ ಯಾವುದೇ ರೀತಿಯ ಒಂದು ಹಾನಿಯಾಗಲಿಕ್ಕೆ ನಾನು ಬಿಡುವುದಿಲ್ಲ, ಯಾವಾಗಲೂ ನಾನು ಇದ್ರ ಜೊತೆನೇ ಇರ್ತೇನೆ, ಇದನ್ನು ಯಾವಾಗಲೂ ಒಂದು ಕಾವಲು ಆಗಿ ಕಾಯ್ತೇನೆ ಅಂತ ಹೇಳ್ತಾರೆ. ಆ ಕುರಿಗೆ ಹೇಳ್ತಾರೆ, ಏನು ತೊಂದರೆ ಆಗದ ಹಾಗೆ ನಾನು ನಿನ್ನನ್ನು ಕಾಪಾಡ್ತೇನೆ ಅಂತ ಹೇಳ್ತಾರೆ. ಆಗ ಕುರಿ ಹೇಳ್ತಾರೆ, ಬೇಡ ಬೇಡ, ನಾನು ಈ ಜನ್ಮದಲ್ಲಿ ಸತ್ತರೆ ಮಾತ್ರ ನನಗೆ ಈ ಕುರಿ ಜನ್ಮದಿಂದ ಮುಕ್ತಿ ಇದೆ, ಇಲ್ಲದಿದ್ರೆ ನಾನು ಮತ್ತೆ ಪುನಃ ಕುರಿಯಾಗಿ ಇನ್ನೂ ಇರಬೇಕಾಗತ್ತೆ. ಹಾಗಾಗಿ ನನ್ನನ್ನು ಇವತ್ತು ಕಡಿತಿದ್ದೀನಿ, ಕಡ್ದು ಬಿಡಿ ಅಂತ ಹೇಳಿ. ಇಲ್ಲ ಆಗುದಿಲ್ಲ ಅಂತ ಹೇಳಿ ಆ ಕುರಿ ಇವರ ಜೊತೆ ಆಚಾರ್ಯರು ಆ ಕುರಿಯನ್ನು ಕರ್ಕೊಂಡು ಹೋಗ್ತಾರೆ. ಒಂದು ದಿನ ಹೀಗೆ ಆ ಕುರಿಯನ್ನು ಪ್ರತಿದಿನ ಹೀಗೆ ಅದು ಹುಲ್ಲು ತಿನ್ನಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಅವರು ಎಲ್ಲಿಗೆ ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ದಿನ ಆ ಕುರಿ ಅವರ ಕೈ ತಪ್ಪಿ ಬೇರೆ ಕಡೆ ಓಡಿ ಹೋಯಿತು. ಓಡಿ ಹೋಗಿ 2 ದೊಡ್ಡ ದೊಡ್ಡ ಬಂಡೆಕಲ್ಲಿನ ಮಧ್ಯದಲ್ಲಿ ಒಂದು ಪೊದೆ ನೋಡ್ತಾರೆ, ಹುಲ್ಲದ್ದು, ಸೊಪ್ಪಿರುವಂಥದ್ದು. ಅದನ್ನು ನೋಡಿ ಆ ಕುರಿ ಅಲ್ಲಿಗೆ ಹೋಗಿ ಆ ಕುರಿಯ ಕುತ್ತಿಗೆಯನ್ನು ಉದ್ದ ಮಾಡಿ ತಿನ್ನಲಿಕ್ಕೆ ಅಂತ ಅದನ್ನು ಆ ಸೊಪ್ಪಿಗೆ ಬಾಯಿ ಹಾಕುವ ಸಮಯದಲ್ಲಿ ಆ ಕುರಿ ಏನು ಅದು ಸೊಪ್ಪನ್ನು ತಿನ್ನಬೇಕು, ಅದೇ ಸಮಯದಲ್ಲಿ ಒಂದು ಗುಡುಗು ಬರುತ್ತೆ, ಅದೇ ರೀತಿ ಮಿಂಚು ಬಂದು ಆ ಮಿಂಚು ಒಂದು ಅಲ್ಲೇ ಹತ್ತಿರದಲ್ಲಿದ್ದ ಆ ಕಲ್ಲಿಗೆ ಹೊಡೆಯುತ್ತದೆ. ಆ ಕಲ್ಲಿನ ಒಂದು ಪೀಸು ಆ ಕುರಿಯ ಕುತ್ತಿಗೆ ಮೇಲೆ ಬಿದ್ದು ಆ ಕುರಿ ಅಲ್ಲೇ ಆ ಕುರಿಯ ಕುತ್ತಿಗೆ ಬೇರೆ, ತಲೆ ಬೇರೆ, ಜೀವ ಬೇರೆ ಆಗತ್ತೆ. ಆ ಕುರಿ ಅಲ್ಲೇ ಸತ್ತೋಗತ್ತೆ. ಅದನ್ನು ನೋಡಿದ ಬ್ರಾಹ್ಮಣರು ತುಂಬಾನೇ ದುಃಖ ಪಡ್ತಾರೆ. ನಾ ಇಷ್ಟು ದಿವಸ ಅದನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದೆ, ಆ ಕುರಿ ಇವತ್ತು ಒಂದು ಗುಡುಗು ಮತ್ತು ಮಿಂಚು ಬಂದು ಅದು ಸತ್ತು ಹೋಯ್ತು ಅಂತ ಅವ್ರು ತಿಳ್ಕೊಳ್ತಾರೆ. ಅದೇ ಸಮಯದಲ್ಲಿ ಅಲ್ಲೇ ಹತ್ತಿರದಲ್ಲ ಇದ್ದ ಒಂದು ಮರದಿಂದ ರುಕ್ಕದೇವ ಆಗಿ ಭಗವಾನ್ ಬುದ್ಧರು ಇರ್ತಾರೆ, ಬೋಧಿಸತ್ವ. ಅವರು ಬಂದು ಆ ಸಮಯದಲ್ಲಿ ಈ ಯಾರು ಟೀಚರ್ ಇದ್ರು, ಗುರು ಇದ್ರು, ಅವರಿಗೆ ಹೇಳ್ತಾರೆ, ಒಂದು ವೇಳೆ ಪ್ರಾಣಿ ಹುಟ್ಟುವುದೇ ದುಃಖಕಾರ ಎಂಬುದನ್ನು ಅರಿತುಕೊಂಡಿದ್ದೇ ಆದರೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುತ್ತಿರಲಿಲ್ಲ. ಜೀವಹಿಂಸೆ ಮಾಡುವವನು ದುಃಖ ಅನುಭವಿಸುತ್ತಾನೆ. ಅಂದರೆ ಇದರಲ್ಲಿ ನಾವು ಏನು ತಿಳ್ಕೊಳ್ಬೇಕಂದ್ರೆ, ಯಾವುದೇ ಒಂದು ಜೀವಿ ಅಂದರೆ ಎಲ್ಲರೂ ಬರುತ್ತೆ ಅದರಲ್ಲಿ. ಮನುಷ್ಯರಾಗಿರ್ಬೋದು, ಯಾವುದೇ ಒಂದು ಪ್ರಾಣಿ, ಪಕ್ಷಿ, ಯಾವ ಜೀವ ಇರುವಂಥ ಎಲ್ಲ ವಸ್ತುಗಳು, ಅದು ಯಾವಾಗಲೂ ಇನ್ನೊಂದನ್ನು ಕೊಲ್ಲಬೇಕನ್ನೋದು ಯಾವಾಗಲೂ ಅವರು ಎಣಿಸ್ಕೊಂಡಿರಲ್ಲ. ಈಗ ಹೇಳಬೇಕಾದ್ರೆ ಎಕ್ಸಾಂಪಲ್ಗೆ ಒಂದು ದೊಡ್ಡ ಮೀನು ಸಣ್ಣ ಮೀನನ್ನು ತಿಂತದೆ, ಅದು ಅದರ ಹೊಟ್ಟೆಗಾಗಿ, ಆಹಾರಕ್ಕಾಗಿ ತಿಂತದೆ. ಅದರ ಇಂಟೆನ್ಷನ್ ಯಾವಾಗಲೂ ನಾನು ಅದನ್ನು ಕೊಲ್ಲಬೇಕು ಅನ್ನೋದಲ್ಲ, ಅದರ ಹೊಟ್ಟೆಗೆ ಏನು ಬೇಕು ಆಹಾರಕ್ಕಾಗಿ ಅದನ್ನು ಅದು ತಿಂತದೆ. ಹಾಗಾಗಿ ಯಾರು ಬೇಕಂತಲೇ ಆ ಪ್ರಾಣಿಗೆ ಹಿಂಸೆ ಮಾಡ್ತಾರೆ, ಹೊಡೆದು ಅದನ್ನು ಕೊಲ್ತಾರೆ, ಅವರು ಇದೇ ರೀತಿ ಈಗ ಇದೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಭಗವಾನ್ ಬುದ್ಧರು. ಅದೇ ರೀತಿ ಇನ್ನೂ ಹಲವಾರು ಇದೆ.
ಬೇರೆ ಬೇರೆ ಜಾತಕದಲ್ಲಿ ಎಲ್ಲ ಭಗವಾನ್ ಬುದ್ಧರು ಹೇಳ್ತಾರೆ, ಯಾವತ್ತೂ ನಾವು ಒಬ್ಬರಿಗೆ ಹಿಂಸೆ ಕೊಡಬಾರ್ದು. ಅವ್ರ ಜೊತೆ ಯಾವಾಗಲೂ ಅವರು ಏನು ಒಳ್ಳೆ ಕೆಲಸ ಮಾಡ್ತಾರೆ, ಅವ್ರ ಜೊತೆ ನಾವು ಅವರಿಗೆ ಸಪೋರ್ಟ್ ಆಗಿ ಇರಬೇಕು. ಯಾವ ಮತ್ತು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ನಾವು ಅವರಿಗೆ ಸಪೋರ್ಟ್ ಆಗಿ ಇದ್ದಾಗ ಅವರಿಗೂ ಕೂಡ ಒಂದು ಶಕ್ತಿ ಸಿಗತ್ತೆ. ನನ್ನ ಜೊತೆ ನನಗೆ ಸಪೋರ್ಟ್ ಆಗಿ ಇನ್ನೊಬ್ರು ಇದ್ದಾರೆ, ನಾನು ಏನೇ ಕೆಲಸ ಮಾಡಿದ್ರು ನನಗೆ ಒಂದು ಅವಕಾಶ ಕೊಡ್ತಿದ್ದಾರೆ ಎಲ್ಲಿಯಾದರೂ ಅಂತ ಹೇಳ್ತಾರೆ. ಅದನ್ನು ಕೇಳಿದ ನಂತರ ಟೀಚರಿಗೆ ತುಂಬ ಅವರು ಮಾಡಿದಂಥ ತಪ್ಪು ಗೊತ್ತಾಗತ್ತೆ. ಅವರು ಅಂದಿನಿಂದ ಒಂದು ಇದು ಮಾಡ್ತಾರೆ, ಬುದ್ಧಿಸತ್ವ ಅದು ಮರದಿಂದ ಯಾವ ದೇವ ಬಂತು, ರುಕ್ಕ ದೇವತಾ, ಆ ದೇವತೆಗೆ ಹೇಳ್ತಾರೆ, ನಾನು ಇಂದಿನಿಂದ ಯಾವುದೇ ಒಂದು ಪ್ರಾಣಿ ಹಿಂಸೆ ಮಾಡಲ್ಲ, ನಾನು ಪಂಚಶೀಲವನ್ನು ಒಳ್ಳೆ ರೀತಿಯಲ್ಲಿ ಪಾಲನೆ ಮಾಡ್ತೇನೆ, ಪಾಲನೆ ಮಾಡಿ ನಾನು ಯಾರಿಗೆ ದಾನ ಸಹಾಯ ಮಾಡ್ತೇನೆ, ಅವರು ದಾನ ಯಾರಿಗದು ಬೇಕು ದಾನ ಮಾಡ್ತೇನೆ, ಯಾರಿಗೆ ಏನು ಸಹಾಯ ಬೇಕಾದರೂ ಕೊಡ್ತೇನೆ ಅಂತೆಲ್ಲ ಹೇಳ್ತಾರೆ. ಅದೇ ರೀತಿ ಅವರು ಅಂದಿನಿಂದ ಎಲ್ಲ ದಾನ ಮಾಡಲಿಕ್ಕೆ, ಪುಣ್ಯದ ಕೆಲಸ ಮಾಡಲಿಕ್ಕೆ, ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಅವರ ಏನು ಮಾಡಿದ ಪುಣ್ಯ ಇದೆ ಅದರ ಕರ್ಮದ ಫಲದಿಂದ ಅವರು ಸತ್ತ ನಂತರ ಅವರು ದೇವಲೋಕಕ್ಕೆ ಹೋಗ್ತಾರೆ. ಅದನ್ನು ಎಲ್ಲ ಈ ಭಿಕ್ಷು ಮಂತೆಗಳು ಭಗವಾನ್ ಬುದ್ಧರು ಮೊದಲೇ ಅವರಿಗೆ ಇದು ಹೇಳ್ತಿದ್ರಲ್ಲ ಈ ಕತೆ. ಆಗ ಭಗವಾನ್ ಬುದ್ಧರು ಕೇಳ್ತಿದ್ದವರು, ಅವರು ಕೂಡ ಈ ಕಥೆಯನ್ನು ಕೇಳಿ ಅವರು ಕೂಡ ಒಳ್ಳೆ ಫಲವನ್ನು ಸಿಗತ್ತೆ ಅವರಿಗೂ. ಅವರು ಏನು ಪುಣ್ಯ ಮಾಡಬೇಕು ಅವರಿಗೂ ಐಡಿಯಾ ಬರುತ್ತೆ, ಒಂದು ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ಇದ್ದರೆ ಒಳ್ಳೆಯದು, ಇನ್ನೊಬ್ಬರಿಗೆ ಹೆಲ್ಪ್ ಆಗಿರಬೇಕು ಯಾವಾಗಲೂ ಅಂತ. ಅದೇ ರೀತಿ ಉಪಾಸಕಿಯರಿಗೆ ಪಂಚಶೀಲದ ಬಗ್ಗೆ ಇದು ಒಳ್ಳೆಯ ವಿಷಯ. ಅದೇ ರೀತಿ ಬಂತೆಗಳಿಗೆ ದಶಶೀಲ ಇದೆ, ಆಟಶೀಲ, ಕೆಲವರು ಆಟಶೀಲ ಫಾಲೋ ಮಾಡ್ತಾರೆ ಉಪಾಸಕರು. ಅದೇ ರೀತಿ ದಶಶೀಲ ಇದೆ ಬಂತೆಗಳಿಗೆ. ಈ ಎಲ್ಲ ಶೀಲಗಳು ಇನ್ನೊಬ್ಬರಿಗೆ ಹಿಂಸೆ ಕೊಡಬಾರ್ದು, ಯಾವಾಗಲೂ ಅವ್ರ ಜೊತೆಯಲ್ಲಿ ಒಳ್ಳೆಯದ ರೀತಿಯಲ್ಲಿ ಇರಬೇಕು. ನಾವು ಯಾವಾಗ ಒಳ್ಳೇದು ಮಾಡ್ತೇವೆ ಆವಾಗ ನಮಗೂ ಕೂಡ ಒಂದು ಮನಸ್ಸಲ್ಲಿ ಒಂದು ಏನೋ ಖುಷಿ ಬರುತ್ತೆ, ಸಂತೋಷ ಇರತ್ತೆ. ನಾನು ಇವತ್ತು ಇವರಿಗೆ ಹೆಲ್ಪ್ ಮಾಡಿದ್ದೇನೆ, ಅದನ್ನು ನಮಗೆ ಇನ್ನೂ ಕೂಡ ನಮಗೆ ಒಂದು ಹೊಸ ಹೊಸ ಯೋಚನೆ ಸಿಗತ್ತೆ. ನಾನು ಇನ್ನೂ ಒಳ್ಳೇದು ಮಾಡಿದರೆ ನನಗೆ ಇನ್ನೂ ಒಳ್ಳೇದಾಗತ್ತೆ. ಅದಾದ ನಂತರ ಭಗವಾನ್ ಬುದ್ಧರು ಒಂದು ಹೇಳ್ತಾರೆ, ಬೌದ್ಧ ಧರ್ಮ ವಿಶೇಷವಾಗಿ ಥೇರವಾದ ಪರಂಪರೆಯಲ್ಲಿ ಮೃತರಿಗೆ ಯಾರು ಮೃತ ಆಗ್ತಾರೆ ಅವರಿಗೆ ಪುಣ್ಯಾನುಮೋದನ ಮಾಡುವುದು ತುಂಬ ಅಗತ್ಯ. ಮತ್ತು ಅದರಲ್ಲಿ ನಮಗೆ ಅವರ ಏನು ಇಚ್ಛೆ ಇದೆ ನಾವು ಡೈರೆಕ್ಟ್ ಕೊಡಲಿಕ್ಕಾಗಲ್ಲ, ಅದನ್ನು ನಾವು ಪುಣ್ಯ ಮಾಡೋದ್ರ ಮೂಲಕ ಶೇರ್ ಮಾಡ್ತೇವೆ. ಅದರಲ್ಲಿ ಭಿಕ್ಷುಗಳನ್ನು ಭೋಜನ ಅವರನ್ನು ಮನೆಗೆ ಕರೆಯುವಂಥದ್ದಾಗಲಿ, ಇಲ್ಲದೆ ವಿಹಾರಕ್ಕೆ ಹೋಗಿ ಅವರ ಹತ್ರ ಪುಣ್ಯಾನುಮೋದನ ಕಾರ್ಯಕ್ರಮ ಮಾಡುವಂಥದ್ದು. ಅದೇ ರೀತಿ ಭಿಕ್ಷು ಸಂಘಕ್ಕೆ ಭೋಜನ ದಾನ ಮಾಡುವಂಥದ್ದು. ಅದೇ ರೀತಿ ಅವರ ಯಾರು ಮೃತಪಟ್ಟಿದ್ದಾರೆ ಅವರ ಹೆಸರಿನಲ್ಲಿ ಪರಿತ್ರಾಣ ಪಾಠ ಮಾಡುವಂಥದ್ದು, ಅವರ ಹೆಸರಿನಲ್ಲಿ ಪೂಜೆ, ಭಗವಾನ್ ಬುದ್ಧರ ಧಮ್ಮ ಸಂಘದ ಅಲ್ಲಿ ಒಳ್ಳೆಯ ರೀತಿಯಲ್ಲಿ ಪೂಜೆ ಮಾಡುವಂಥದ್ದು. ಅದೇ ರೀತಿ ಬೇರೆ ಇದರಲ್ಲಿ ದಾನ ಮಾಡುವಂಥದ್ದು. ಅದಾದ ನಂತರ ಈ ಎಲ್ಲ ಎಷ್ಟು ನಾವು ಒಳ್ಳೆ ಕೆಲಸ ಮಾಡ್ತೇವೆ ಅದನ್ನು ಅವರ ಈ ಕೊನೆಯಲ್ಲಿ ಅವರ ಹೆಸರಿನಲ್ಲಿ ಈ ಪುಣ್ಯವನ್ನು ಅನುಮೋದನೆ ಮಾಡುವಂಥದ್ದು. ಅದು ಮಾಡಿದಾಗ ಅವರಿಗೆ ಇನ್ನೂ ಕೂಡ ಒಳ್ಳೆಯ ಪುಣ್ಯ ಸಿಗತ್ತೆ. ಪುಣ್ಯ ಅಂದರೆ ಒಮ್ಮೆಲೆ ಸಿಗುವಂಥದ್ದಲ್ಲ,
ನಾವು ಇನ್ನೂ ಮಾಡ್ತಾ ಎಷ್ಟು ನಾವು ಒಳ್ಳೆ ಕೆಲಸ ಮಾಡ್ತೇವೆ, ಆ ಎಷ್ಟು ಒಳ್ಳೆ ಕೆಲಸ ಮಾಡಿದೆವೋ ಅದನ್ನೆಲ್ಲ ಅವರ ಹೆಸರಿನಲ್ಲಿ ಪುಣ್ಯವನ್ನು ಶೇರ್ ಮಾಡಿದಾಗ ಇನ್ನಷ್ಟು ಒಳ್ಳೆಯದಾಗತ್ತೆ. ಯಾವಾಗಲೂ ನಾವು ಪುಣ್ಯ ಶೇರ್ ಮಾಡಿದ ಅವರು ಕೂಡ ಅವರಿಗೂ ಕೂಡ ಒಂದು ಆದಷ್ಟು ಬೇಗ ಒಳ್ಳೆ ಏನು ಸಂತೋಷ ಆಗ್ಬೋದು ಅವ್ರಿಗೆ ಕೂಡ. ಅಂದರೆ ನಮಗೆ ಡೈರೆಕ್ಟ್ ಹೇಳಲಿಕ್ಕಾಗೋದಿಲ್ಲ. ನೀವು ಇವತ್ತು ಖುಷಿ ಆದ್ರಿಯಾ ಅಂತ ಕೇಳಲಿಕ್ಕಾಗಲ್ಲ. ನಾವು ಎಷ್ಟಾಗತ್ತೆ ಅಷ್ಟು ಸ್ವಲ್ಪ ಸ್ವಲ್ಪವಾಗಿ ಅವರಿಗೆ ಪುಣ್ಯವನ್ನು ಶೇರ್ ಮಾಡ್ತಾ ಇರಬೇಕು. ಅದೇ ಈ ಈ ಜಾತಕ ತುಂಬ ಇದು ಭಗವನ್ಬುದ್ಧರ ಹೇಳಿದಂಥ ಜಾತಕದಲ್ಲಿ ತುಂಬ ಸಣ್ಣ ಜಾತಕ ಇದು. ಇದರಲ್ಲಿ ಹೆಚ್ಚು ಹೇಳುವಂಥದ್ದು ಅಂದರೆ ನಾವು ಯಾವಾಗಲೂ ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಇರಬೇಕು, ಸುಳ್ಳು ಹೇಳಬಾರ್ದು. ಪಂಚಶೀಲ ಎಲ್ಲರಿಗೂ ಗೊತ್ತಿದೆ, ಪ್ರಾಣಾತಿಪಾತ, ಪ್ರಾಣಿ ಹತ್ಯೆ ಮಾಡಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು. ಅದಾದ ನಂತರ ಈ ನಶ ಬರುವಂಥ ಯಾವ ಇದನ್ನು ತಗೊಳ್ಬಾರ್ದು. ಅದು ತಗೊಂಡ ನಂತರ ನಮಗೆ ಯಾವಾಗಲೂ ಒಂದು ನಮ್ಮ ಮನಸ್ಸು ಒಂದು ಎಲ್ಲ ಒಂದು ಕಂಟ್ರೋಲಲ್ಲಿ ಇರಲ್ಲ. ನಾವು ಯಾವಾಗ ಒಳ್ಳೆ ಕೆಲಸ ಮಾಡ್ತೇವೆ ಆವಾಗ ಇನ್ನಷ್ಟು ಒಳ್ಳೆಯದಾಗತ್ತೆ, ನಮಗೂ ಒಳ್ಳೆಯದು, ಬೇರೆಯವರಿಗೂ ಒಳ್ಳೆಯದಾಗತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಈ ಸಣ್ಣ ಧಮ್ಮ ಪ್ರವಚನವನ್ನು ಮುಗಿಸ್ತೇನೆ. ಸಾಧು ಸಾಧು ಸಾಧು.